ಹರೇ ಕೃಷ್ಣ. ಆತ್ಮೀಯರೇ, ಈ ಮಾತನ್ನು ನಿಮ್ಮ ತಾಯಿಯೋ, ನಿಮ್ಮ ಅಕ್ಕ ತಂಗಿಯೋ, ನಿಮ್ಮ ಗುರುವೋ, ನಿಮ್ಮ ಹಿತೈಷಿಯೋ ಹೇಳುವುದೆಂದು ತಿಳ್ಕೊಳ್ಳಿ. ಯಾರ್ಯಾರ ಮನೆ ನೋಡಿಕೊಂಡು ಅವರು ಪಾತ್ರೆ ತೊಳೆಯೋದು, ಮನೆ ಒರೆಸೋದು ನೋಡಿ ಇಡೀ ಜೀವನ ಕಳಿತೀರಾ? ಇಲ್ಲ ನೀವೇನಾದರೂ ಉದ್ಧಾರ ಆಗಬೇಕೆಂದಿದ್ದೀರಾ? ಒಂದು ಸಲ ನೋಡ್ಬೋದು, 2 ಸಲ ನೋಡ್ಬೋದು, ಇಡೀ ವರ್ಷ, ಎಷ್ಟೋ ವರ್ಷಾನುಗಟ್ಟಲೆ ನೋಡ್ತೀರಿ. ನಿಮಗೆ ಅವರು ಮೋಸ ಮಾಡ್ತಾರಾ? ನಿಮ್ಮನ್ನು ನೀವೇ ಮೋಸ ಮಾಡ್ಕೊಳ್ತಿದ್ದೀರಾ? ಏನಾದರೂ ನಿಮ್ಮಲ್ಲಿ ಟ್ಯಾಲೆಂಟ್ ಅಂತ ಒಂದು ವಿಷಯ ಇದೆಯಾ? ಇದ್ರೆ ನೀವು ತೋರಿಸಿ. ಅದು ಬಿಟ್ಟು ಜೀವನ ಪೂರ್ತಿ ಏನು ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಅಂಥವರನ್ನು ಆದರ್ಶವಾಗಿ ಇಟ್ಟುಕೊಂಡಿದ್ದೀರಂದರೆ ಪ್ರಪಂಚ ಉದ್ಧಾರವಾದಂತೆ. ಆದರೆ ಪ್ರಪಂಚ ಇಡೀ ಇಂಥವರೇ ಇಲ್ಲ. ಎಷ್ಟೋ ದೇಶದಲ್ಲಿ, ಎಷ್ಟೋ ರಾಜ್ಯದಲ್ಲಿ ಟಿ ವಿನೇ ನೋಡೋದಿಲ್ಲ. ಇಂಥ ಕೆಟ್ಟ ವೇಸ್ಟ್ ಕಾರ್ಯಕ್ರಮಗಳನ್ನು ನೋಡೋದೇ ಇಲ್ಲ. ಏನೋ ತಿಳ್ಕೊಳ್ಬೇಕಾದ್ರೆ 1-2 ಸಲ ನೋಡಿದರೆ ಗೊತ್ತಾಗಬೇಕು. ಬರೀ ನೋಡೋದೇ ಆಯಿತು, ಇನ್ನೂ ತಿಳ್ಕೊಂಡಿಲ್ವೇ? ನಿಮ್ಮಂಥವರು ಜಾಸ್ತಿ ಜನರು ಇದ್ದಾರಂತ ಅವರು ಸುಲಭವಾಗಿ ಒಳ್ಳೆಯದೇ ಆಯಿತು, ಕಷ್ಟನೇ ಪಡೋದು ಬೇಡ ಅಂತ ಅದೇ ಮನೆ, ಅದೇ ಕಸ ಗುಡಿಸೋದು, ಅದೇ ಪಾತ್ರೆ ತೊಳೆಯೋದು ತೋರಿಸ್ತಾನೇ ಇದ್ದಾರೆ. ಅವರ ಕೆಲಸನೂ ಆಯಿತು, ಒಂದು ವಿಡಿಯೋನೂ ಆಯಿತು, ದುಡ್ಡೂ ಬಂತು ಅಂತ. ಇದರಲ್ಲಿ ಅವರ ಟ್ಯಾಲೆಂಟ್ ಅಂದರೆ ಏನು ಅಂತ ಅವರೇ ಹೇಳಬೇಕು. ಓ ನನ್ನ ದೇವರೇ, ಜನರು ಯಾಕೆ ಹೀಗಾಗಿಬಿಟ್ಟಿದ್ದಾರೆ? ನೀನು ಮನುಷ್ಯರನ್ನು ಹುಟ್ಟಿಸಿದ್ದು ಇಷ್ಟಕ್ಕೇನಾ? ನನಗಂತೂ ತುಂಬ ಬೇಜಾರಾಗಿದೆ. ಜೀವನ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೋ ಶಿವನೇ? ನಿಮ್ಮ ಎಷ್ಟು ಸಮಯ ವ್ಯರ್ಥ ಮಾಡ್ತಾ ಇದ್ದೀರಿ? ನಿಮ್ಮ ಆರೋಗ್ಯ ಎಷ್ಟು ಹಾಳಾಗ್ತಾ ಇದೆ? ಗಮನ ಇದೆಯಾ? ದೇವರು ಕೊಟ್ಟ ಕಣ್ಣನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ. ದೇವರನ್ನು ನೋಡಿ, ದೇವರ ಸ್ತೋತ್ರ ಮಂತ್ರ ಓದಿ, ದೇವರನ್ನು ಅಲಂಕರಿಸಿ ನೋಡಿ. ಸ್ವಲ್ಪ ನಿಮ್ಮನ್ನು ಕೂಡ ನೋಡಿ, ನಿಮ್ಮ ಮನೆಯವರನ್ನು, ಮಕ್ಕಳನ್ನು ಗಮನಿಸಿ ನೋಡಿ, ಹೇಗಿದ್ದಾರೆ, ಏನು ಕಡಿಮೆಯಾಗಿದೆ, ಏನು ಬೇಕು. ಹಾಗೆಯೇ ನಿಮ್ಮನ್ನು, ನಿಮ್ಮ ಜೀವನವನ್ನು ನೋಡಿ, ತಿದ್ದಿ ತೀಡಿ. ಬದುಕಲ್ಲಿ ಒಪ್ಪ ಒಯ್ಯಾರ ಇರಲಿ. ಬರೇ ಮನೆಗೆ, ದೇಹಕ್ಕೆ ಅಲ್ಲ, ಬದುಕನ್ನು ಹಸನು ಮಾಡಿಕೊಳ್ಳಿ. ಇದೊಂದೇ ಜನ್ಮ ಅಂದರೂ ಸರಿ, ಮುಂದೆಯೂ ಜನ್ಮ ಅಂತ ಇದೆ ಎಂದು ನಂಬಿದ್ರೂ ಸರಿ. ಒಳ್ಳೆಯ ಕೆಲಸ, ಶ್ರೇಷ್ಠ ಕಾರ್ಯ ಮಾಡಿ. ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ನಾವು ಮಾಡೇ ಇರ್ತೀವಲ್ಲ. ನಮ್ಮ ಕೆಲಸ ಮಾಡಿ ಮುಗಿಸಿ ಅದನ್ನೇ ನೋಡಿ ಕೂತ್ಕೊಳ್ಳೋ ಹಣೆ ಬರ ಏನಪ್ಪ? ತಾವು ಮಾಡುವಾಗಲೇ ನಮ್ಮ ಹಣೆ ಬರ ಇಷ್ಟೇ ಅಂತಾರೆ, ಮತ್ತೆ ಪುನಃ ಅದನ್ನೇ ನೋಡ್ತೀರಿ. ಸ್ವಲ್ಪ ನೋಡಿ, ಬೇಡ ಅಂತ ಅಲ್ಲ, ಏನಾದರೂ ಟ್ರಿಕ್ಸು ಟಿಪ್ಸು ಬೇಕಂದರೆ. ಆದರೆ ಅದನ್ನೇ ದಿನದ ಪ್ರಮುಖ ಅಂಶ. ಅದನ್ನೆಲ್ಲ ನೋಡದಿದ್ದರೆ ಪಾಪ ಬರುತ್ತೇನೋ. ಇಡೀ ದಿನ ನೋಡ್ತಾ ಇರಬೇಡಿ. ನಿಮ್ಮ ಇಷ್ಟ, ನಿಮ್ಮ ಕಷ್ಟ ಆದರೂ ಒಂಚೂರು ಅವೇರ್ನೆಸ್ ಕೊಡೋದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಹೇಳಿದೆ. ತಪ್ಪಾದರೆ ಕ್ಷಮಿಸಿ. ಯಾಕಂದರೆ ಕೊನೆಗೆ ಒಂದು ದಿನ ನಾನು ಲೈಫಲ್ಲಿ ಮಾಡಿದ್ದಾದರೂ ಏನು, ಇದ್ಯಾಕೆ ನನ್ನ ಬದುಕು ಹೀಗಾಯಿತು ಅಂತ ತಲೆ ಮೇಲೆ ಕೈ ಇಟ್ಟುಕೊಳ್ಳುವ ಪರಿಸ್ಥಿತಿ ಬಂದರೂ ಬರಬಹುದು ಅಂತ ಎಚ್ಚರಿಸಿದೆ. ಬೇಜಾರಾದರೆ ಸಾರಿ. ಹರೇ ಕೃಷ್ಣ.